ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿನ್ಗೆ? ಚರ್ಮದ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 100 ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋದು ನೀನ್ ಯಾರ? ಎಲ್ಲಿ ಯಾರಾದ್ರೂ ಹಸ್ಕೊಟ್ಟು ಬಿದ್ದವ್ರ? ಇಲ್ಲ ನಿನ್ನ ಹತ್ರ ಬೇಡ್ಕೊಂಡು ಬಂದವ್ರ? ಈಗ ಎತ್ತು ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು, ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಇದನ್ನು ನಿಮ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚಾನ್ಮಾ ತಿನ್ಬೇಕಲ್ಲ. ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದ್ದೀವಿ. ಒಪ್ಪಿದ ಮಗನೇ, ಕೋಟಿನ ಪುಟ್ಕೋಸಿ ಸಿಕ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ನಮ್ ತಗ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಕಷ್ಟ ಮಡಗಿದ್ಯಾ ನೀನು? ನೋಡ್ರೆ ನಮ್ಮನ್ನು ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೆ ಏನಾದ್ರೂ ವಿಚಾರ ಗೊತ್ತಾದ್ರೆ ನೀವು ಸುಮ್ಮನೆ ಬಿಡೋದಿಲ್ಲ. ಅವನ ಕುಂದಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಮುಂಕಡಿ ಕಿತ್ಕೊಂಡೋಗ್ಲಿ ನೋಡ. ಅಪ್ಪ, ನೀನು ಮನೆ ಬಾಗಿಲಿಗೆ ಬಂದಿರೋ ಮಂತ್ರಿನ ನಿಲ್ಲಿಸಿ ಅವಮಾನ ಮಾಡ್ತಾ ಇದೆಯಾ? ನೀನು ಮಂತ್ರಿ ಆದ್ರೆ ನಾನು ರಾಜ. ನನ್ನಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ಕಾಯ್ತದ? ನೀನು ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀಯ? ಅದೇನು ನಿನ್ ಕೊಟ್ಟ ಸಗಣಿ ಅಂತ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ದ ಮಾಡಯ್ಯ ನೋಡೋಣ. ಇವನನ್ನು ಕರ್ಕೊಂಡೋಗಿ ಎಲೆಕ್ಷನ್ ನಿಲ್ಸು. ಊರಿನ ಜನಗಳು ಹೇಳು, ಇವ್ನು ಮಂತ್ರಿ ಆಗ್ಬೇಕು. ನಾವು ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ.